ರಾಷ್ಟ್ರ ರಾಜಧಾನಿಗೆ ಹೊಸ ಮೇಡಂ ಬಂದಿದ್ದಾರೆ. 32 ವರ್ಷಗಳಲ್ಲಿ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅಧಿಕಾರಕ್ಕೇರಿದ್ದಾರೆ. ರೇಖಾ ಗುಪ್ತಾ ಆಯ್ಕೆ ಹಿಂದೆ ಮೋದಿ ತಂತ್ರವಿದೆ. ಅದೇನು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. मैं परवेज साहिब सिंह ईश्वर की शपथ लेता हूं कि कानून वालों स्थापित भारत देश संविधान ले सच्ची श्रद्धा और निष्ठा रखूंगा और निष्ठा रखूंगी. ಇಂದಿನಿಂದ ದಿಲ್ಲಿಯಲ್ಲಿ ರೇಖಾ ದೀದಿ ದರ್ಬಾರ್. ಯಮುನಾ ನದಿ ಸ್ವಚ್ಛ, ಹೆಣ್ಣು ಮಕ್ಕಳು ಸುರಕ್ಷತೆ ವಾಗ್ದಾನ. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದರು. 2 ದಶಕಗಳ ಬಳಿಕ ಇಂದ್ರಪ್ರಸ್ಥದ ಅಧಿಕಾರ ಹಿಡಿದ ಬಿಜೆಪಿ 11 ದಿನಗಳ ಸಿಎಂ ಆಯ್ಕೆ ಗಜಪ್ರಹಸನದ ಬಳಿಕ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದು, ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ದಿಲ್ಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಇದರೊಂದಿಗೆ ದೆಹಲಿಯ ಹೊಸ ಸರ್ಕಾರ ರಚನೆಯಾಗಿದೆ. ದೆಹಲಿ ರಾಮಲೀಲಾ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ಭಾಗಿಯಾಗಿದ್ದರು. ದೆಹಲಿಯಲ್ಲಿ ನಿಂತು ಇಂಡಿ ಕೂಟಕ್ಕೆ ಎನ್ಡಿಎ ಟಾಂಗ್. ಇನ್ನು ದೇಶ ಗೆದ್ದ ಪ್ರಧಾನಿ ಮೋದಿ, ಅಮಿತ್ ಶಾ ಜೋಡಿಗೆ ದೆಹಲಿ ಕಬ್ಬಿಣದ ಕಡಲೆಯಾಗಿತ್ತು. 27 ವರ್ಷಗಳ ಸತತ ಪ್ರಯತ್ನದ ಬಳಿಕ ಮತ್ತೆ ಅಧಿಕಾರದ ಗದ್ದೆಗೆ ಹಿಡಿದಿರುವ ಹಿನ್ನೆಲೆ ಎನ್ಡಿಎ ಕೂಟ ಶಕ್ತಿ ಪ್ರದರ್ಶನ ಮಾಡಿತು. ಈ ಮೂಲಕ ನೇರವಾಗಿ ಇಂಡಿ ಕೂಟಕ್ಕೆ ಟಾಂಗ್ ಕೊಟ್ಟಿದೆ. ಸಿಎಂ ಆಕಾಂಕ್ಷಿಯಾಗಿದ್ದ ವರ್ಮಾ ಡಿಸಿಎಂ. ಇನ್ನು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದ ಪರವೇಶ್ ವರ್ಮಾ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಮೋದಿ, ಅಮಿತ್ ಶಾ ತಂತ್ರಗಾರಿಕೆಯಿಂದ ವರ್ಮಾ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿಗೆ ಹೊಸ ಮೇಡಂ ಬಂದಿದ್ದಾರೆ. 32 ವರ್ಷಗಳಲ್ಲಿ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅಧಿಕಾರಕ್ಕೇರಿದ್ದಾರೆ. ರೇಖಾ ಗುಪ್ತಾ ಆಯ್ಕೆ ಹಿಂದೆ ಮೋದಿ ತಂತ್ರವಿದೆ. ಅದೇನು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. मैं परवेज साहिब सिंह ईश्वर की शपथ लेता हूं कि कानून वालों स्थापित भारत देश संविधान ले सच्ची श्रद्धा और निष्ठा रखूंगा और निष्ठा रखूंगी. ಇಂದಿನಿಂದ ದಿಲ್ಲಿಯಲ್ಲಿ ರೇಖಾ ದೀದಿ ದರ್ಬಾರ್. ಯಮುನಾ ನದಿ ಸ್ವಚ್ಛ, ಹೆಣ್ಣು ಮಕ್ಕಳು ಸುರಕ್ಷತೆ ವಾಗ್ದಾನ. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದರು. 2 ದಶಕಗಳ ಬಳಿಕ ಇಂದ್ರಪ್ರಸ್ಥದ ಅಧಿಕಾರ ಹಿಡಿದ ಬಿಜೆಪಿ 11 ದಿನಗಳ ಸಿಎಂ ಆಯ್ಕೆ ಗಜಪ್ರಹಸನದ ಬಳಿಕ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದು, ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ದಿಲ್ಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಇದರೊಂದಿಗೆ ದೆಹಲಿಯ ಹೊಸ ಸರ್ಕಾರ ರಚನೆಯಾಗಿದೆ. ದೆಹಲಿ ರಾಮಲೀಲಾ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ಭಾಗಿಯಾಗಿದ್ದರು. ದೆಹಲಿಯಲ್ಲಿ ನಿಂತು ಇಂಡಿ ಕೂಟಕ್ಕೆ ಎನ್ಡಿಎ ಟಾಂಗ್. ಇನ್ನು ದೇಶ ಗೆದ್ದ ಪ್ರಧಾನಿ ಮೋದಿ, ಅಮಿತ್ ಶಾ ಜೋಡಿಗೆ ದೆಹಲಿ ಕಬ್ಬಿಣದ ಕಡಲೆಯಾಗಿತ್ತು. 27 ವರ್ಷಗಳ ಸತತ ಪ್ರಯತ್ನದ ಬಳಿಕ ಮತ್ತೆ ಅಧಿಕಾರದ ಗದ್ದೆಗೆ ಹಿಡಿದಿರುವ ಹಿನ್ನೆಲೆ ಎನ್ಡಿಎ ಕೂಟ ಶಕ್ತಿ ಪ್ರದರ್ಶನ ಮಾಡಿತು. ಈ ಮೂಲಕ ನೇರವಾಗಿ ಇಂಡಿ ಕೂಟಕ್ಕೆ ಟಾಂಗ್ ಕೊಟ್ಟಿದೆ. ಸಿಎಂ ಆಕಾಂಕ್ಷಿಯಾಗಿದ್ದ ವರ್ಮಾ ಡಿಸಿಎಂ.
ಇನ್ನು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದ ಪರ್ವೇಶ್ ವರ್ಮಾ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಮೋದಿ, ಅಮಿತ್ ಶಾ ತಂತ್ರಗಾರಿಕೆಯಿಂದ ವರ್ಮಾ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿಗೆ ಹೊಸ ಮೇಡಂ ಬಂದಿದ್ದಾರೆ. 32 ವರ್ಷಗಳಲ್ಲಿ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅಧಿಕಾರಕ್ಕೇರಿದ್ದಾರೆ. ರೇಖಾ ಗುಪ್ತಾ ಆಯ್ಕೆ ಹಿಂದೆ ಮೋದಿ ತಂತ್ರವಿದೆ. ಅದೇನು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. मैं परवेज साहिब सिंह ईश्वर की शपथ लेता हूं कि कानून वालों स्थापित भारत देश संविधान ले सच्ची श्रद्धा और निष्ठा रखूंगा और निष्ठा रखूंगी. ಇಂದಿನಿಂದ ದಿಲ್ಲಿಯಲ್ಲಿ ರೇಖಾ ದೀದಿ ದರ್ಬಾರ್. ಯಮುನಾ ನದಿ ಸ್ವಚ್ಛ, ಹೆಣ್ಣು ಮಕ್ಕಳು ಸುರಕ್ಷತೆ ವಾಗ್ದಾನ. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದರು. 2 ದಶಕಗಳ ಬಳಿಕ ಇಂದ್ರಪ್ರಸ್ಥದ ಅಧಿಕಾರ ಹಿಡಿದ ಬಿಜೆಪಿ 11 ದಿನಗಳ ಸಿಎಂ ಆಯ್ಕೆ ಗಜಪ್ರಹಸನದ ಬಳಿಕ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದು, ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ದಿಲ್ಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಇದರೊಂದಿಗೆ ದೆಹಲಿಯ ಹೊಸ ಸರ್ಕಾರ ರಚನೆಯಾಗಿದೆ. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ಭಾಗಿಯಾಗಿದ್ದರು. ದೆಹಲಿಯಲ್ಲಿ ನಿಂತು ಇಂಡಿ ಕೂಟಕ್ಕೆ ಎನ್ಡಿಎ ಟಾಂಗ್. ಇನ್ನು ದೇಶ ಗೆದ್ದ ಪ್ರಧಾನಿ ಮೋದಿ, ಅಮಿತ್ ಶಾ ಜೋಡಿಗೆ ದೆಹಲಿ ಕಬ್ಬಿಣದ ಕಡಲೆಯಾಗಿತ್ತು. 27 ವರ್ಷಗಳ ಸತತ ಪ್ರಯತ್ನದ ಬಳಿಕ ಮತ್ತೆ ಅಧಿಕಾರದ ಗದ್ದೆಗೆ ಹಿಡಿದಿರುವ ಹಿನ್ನೆಲೆ ಎನ್ಡಿಎ ಕೂಟ ಶಕ್ತಿ ಪ್ರದರ್ಶನ ಮಾಡಿತು. ಈ ಮೂಲಕ ನೇರವಾಗಿ ಇಂಡಿ ಕೂಟಕ್ಕೆ ಟಾಂಗ್ ಕೊಟ್ಟಿದೆ. ಸಿಎಂ ಆಕಾಂಕ್ಷಿಯಾಗಿದ್ದ ವರ್ಮಾ ಡಿಸಿಎಂ. ಇನ್ನು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದ ಪರ್ವೇಶ್ ವರ್ಮಾ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಮೋದಿ, ಅಮಿತ್ ಶಾ ತಂತ್ರಗಾರಿಕೆಯಿಂದ ವರ್ಮಾ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬ್ಯೂರೋ ರಿಪೋರ್ಟ್. ರಾಷ್ಟ್ರ ರಾಜಧಾನಿಗೆ ಹೊಸ ಮೇಡಂ ಬಂದಿದ್ದಾರೆ. 32 ವರ್ಷಗಳಲ್ಲಿ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅಧಿಕಾರಕ್ಕೇರಿದ್ದಾರೆ. ರೇಖಾ ಗುಪ್ತಾ ಆಯ್ಕೆ ಹಿಂದೆ ಮೋದಿ ತಂತ್ರವಿದೆ. ಅದೇನು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. मैं परवेज साहिब सिंह ईश्वर की शपथ लेता हूं कि कानून वालों स्थापित भारत देश संविधान ले सच्ची श्रद्धा और निष्ठा रखूंगा और निष्ठा रखूंगी. ಇಂದಿನಿಂದ ದಿಲ್ಲಿಯಲ್ಲಿ ರೇಖಾ ದೀದಿ ದರ್ಬಾರ್. ಯಮುನಾ ನದಿ ಸ್ವಚ್ಛ, ಹೆಣ್ಣು ಮಕ್ಕಳು ಸುರಕ್ಷತೆ ವಾಗ್ದಾನ. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದರು. 2 ದಶಕಗಳ ಬಳಿಕ ಇಂದ್ರಪ್ರಸ್ಥದ ಅಧಿಕಾರ ಹಿಡಿದ ಬಿಜೆಪಿ 11 ದಿನಗಳ ಸಿಎಂ ಆಯ್ಕೆ ಗಜಪ್ರಹಸನದ ಬಳಿಕ ಸಿಎಂ ಪ್ರಮಾಣ ವಚನ